ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಗೆ ನಿಮ್ದೇನಾದ್ರೂ ಏಜ್ ಕಂಪ್ಲೀಟ್ ಆಗಿದ್ರೆ, ಸೊ ನಿಮ್ಮ ವಯಸ್ಸು ಏನಾದ್ರೂ ಹೆಚ್ಚಾಗಿತ್ತು ಮತ್ತು ಅದ್ರ ಜೊತೆಗೆ ನಿಮ್ದೇನಾದ್ರೂ ಹೈಟ್ ಕಡಿಮೆ ಇತ್ತು. ಜೈ ಹಿಂದ್. ಎಲ್ಲ ನನ್ನ ಡಿಫೆನ್ಸ್ ಗೆ ಸೊ ನೀವೇನಾದ್ರೂ ಏಜ್ ಕ್ರಾಸ್ ಆಗಿದೆ ಸರ್, ಡಿಫೆನ್ಸ್ ಫೋರ್ಸ್ ನಲ್ಲಿ ಯಾವ ಹುದ್ದೆಗೂ ಕೂಡ ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ಪರ್ಮನೆಂಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್, ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಅನ್ನ ಸರ್ಚ್ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೆ ಇದೊಂದು ಬಂಪರ್ ಆಗಿರ್ತಕ್ಕಂಥ ವೆಕೇಶನ್ ಅನ್ಕೋಬಹುದು. ಸೊ ಇಂಡಿಯನ್ ಆರ್ಮಿದಲ್ಲಿ ಆರ್ಡಿನನ್ಸ್ ಕ್ರೋಪ್ಸ್ ಅಂತ AOC ಅಂತ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದರೆ 2615 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದರೆ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, PUC ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ITI ಡಿಪ್ಲೊಮಾ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದು 4 ವರ್ಷದ ಜಾಬ್ ಅಲ್ಲ, ಪರ್ಮನೆಂಟ್ ಆಗಿರ್ತಕ್ಕಂಥ ಜಾಬ್ ಇರ್ತದ. ಪ್ರತಿಯೊಬ್ರು ಕೂಡ ಕೇಳ್ತಾ ಇದ್ರಿ ಸರ್ ನಿನ್ನೆ ನೋಟಿಫಿಕೇಶನ್ ಆಗಿದೆ ಇದ್ರ ಬಗ್ಗೆ, ಸೊ ಎಲ್ಲಿ ಕೂಡ ಕನ್ಫರ್ಮ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಅಪ್ಡೇಟ್ ಅನ್ನ ಕೊಡಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಗಳ ಮೂಲಕ, ಸೊ ಕಾಲ್ ಗಳ ಮೂಲಕ ಇನ್ಫಾರ್ಮೇಶನ್ ಗಳನ್ನ ಕೇಳ್ತಾ ಇದ್ರಿ. ಸೊ ನನಗೆ ಇದ್ರ ಬಗ್ಗೆ ಯಾವುದೇ ತರಂತ ಅಪ್ಡೇಟ್ ಅನ್ನ ಸಿಕ್ಕಿಲ್ಲ. ಸೊ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಆಫಿಸಿಯಲ್ ವೆಬ್ಸೈಟ್ ಮುಖಾಂತರನೇ ಮಾಹಿತಿ ಸಿಕ್ಕಿತ್ತಪ್ಪ ಅಂದ್ರೆ ಮಾತ್ರ ನಿಮ್ಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ವಿ. ಸೊ ಈ ಹುದ್ದೆಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸ್ಬಿಟ್ಟು ನೀವು ಕೂಡ ಈ ಸರಿ AOC ಅಲ್ಲಿ ಜಾಬ್ ಅನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೊ ನೋಡ್ಕೋಬಹುದು, AOC ಜಾಬ್ ಅನ್ನ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಮಾಡ್ತಾ ಇದ್ರೆ. ಸೊ ಆಲ್ರೆಡಿ ಈ ಫಿಸಿಕಲ್ ಅನ್ನ ಎಲ್ಲಿ ನಡೀತದ, ಸೊ ಪುಣಾದಲ್ಲಿ ಹೋಗಿ ನಾನು ಫಿಸಿಕಲ್ ಯಾವ ತರ ನಡೀತಾ ಇದೆ ಅನ್ನೋದನ್ನ ಲೈವ್ ಆಗೇನೆ ವಿಡಿಯೋ ಮಾಡಿ ತೋರಿಸಿದೀನಿ. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನೀವೇನಾದ್ರೂ AOC ಜಾಬ್ ಅನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಇನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಅಭ್ಯರ್ಥಿಗಳೇ ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ನಿಮ್ಮ ವಯಸ್ಸು ನೋಡ್ಕೊಡ್ರಿ, ಎಷ್ಟಪ್ಪ ಅಂದ್ರೆ 18 ವಯಸ್ಸಿನಿಂದ ಹಿಡಿದು 27 ವಯಸ್ಸಿನೊಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಪ್ರತಿಯೊಬ್ರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀವಿ, ನೋಡ್ಕೋಬಹುದು. ಇದು ಆಫಿಷಿಯಲ್ ಆಗಿರ್ತಕ್ಕಂಥ ಬಂದಿರತಕ್ಕಂಥ ನೋಟಿಫಿಕೇಶನ್ ಆಗಿರ್ತದ. ಇದು ನಿಮ್ಗೆ ಕ್ಲಿಯರಿಟಿ ಆಗಿ ಕಾಣ್ತಾ ಇಲ್ಲ. ಸೊ ಇದು ಜಸ್ಟ್ ಎಷ್ಟಪ್ಪ ಸ್ಯಾಲರಿ ಎಷ್ಟಿದೆ, ಸೊ ಎಕ್ಸಾಮ್ ಸಿಲೆಬಸ್ ಏನಿದೆ, ಸೆಲೆಕ್ಷನ್ ಪ್ರೋಸೆಸ್ ಏನಿದೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ನಿಮಗೆ ಕ್ಲಿಯರ್ ಕಾಣಲಾರ್ದಕ್ಕೋಸ್ಕರನೇ ನಾನು ನೆಕ್ಸ್ಟ್ ಒಂದು ಟೈಪ್ ಮಾಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ತಾ ಹೋಗ್ರಿ. ಸೊ ಓಕೆ, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ ಹೋಗ್ಬೇಡಿ. ಸೊ ಇಲ್ಲಿ ನೋಡ್ಕೊಡ್ರಿ, ಏನಪ್ಪಾ ಅಂದ್ರೆ ಟ್ರೇಡ್ಸ್ಮನ್ ಈ ಹುದ್ದೆಯಲ್ಲಿ ಯಾವ್ಯಾವ ತರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ AOC ದಲ್ಲಿ ಅಂದ್ರೆ ಟ್ರೇಡ್ಸ್ಮನ್ ಮೇಟ್ ಅಂತ 1785 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಫೈರ್ಮೈನ್ 520 ಹುದ್ದೆಗಳು, ಜೂನಿಯರ್ ಆಫೀಸರ್ ಅಸಿಸ್ಟೆಂಟ್ JOA ಅಂತ 104 ಹುದ್ದೆಗಳು, ನೆಕ್ಸ್ಟ್ ಮೆಡಿಕಲ್ ಅಸಿಸ್ಟೆಂಟ್ ಅಂತ 50 ಹುದ್ದೆಗಳು, ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ 142 ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ದಾರೆ. ಟೋಟಲಿ ಬಂದ್ಬಿಟ್ಟು 2615 ಹುದ್ದೆಗಳನ್ನ ಕನ್ಫರ್ಮ್ ಅನ್ನ ಮಾಡಿದ್ದಾರೆ ಅಭ್ಯರ್ಥಿಗಳ. ಸೊ ನೋಡ್ಕೋಬಹುದು, 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು, 12ನೇ ತರಗತಿ ಪಾಸ್ ಆಗಿರ್ತಕ್ಕಂಥವ್ರು, ITI ಪಾಸ್ ಆಗಿರ್ತಕ್ಕಂಥವ್ರು, ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಅರ್ಜಿ ಸಲ್ಲಿಸುವ ದಿನಾಂಕ, ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ 24 ಆಗಸ್ಟ್ 2026 ಹಿಡಿದು ಕೊನೆಯ ದಿನಾಂಕ ಬಂದ್ಬಿಟ್ಟು ಮುಂದಿನ ತಿಂಗಳ ಅಂದ್ರೆ ಸೆಪ್ಟೆಂಬರ್ 23ನೇ ತಾರೀಕಿನವರೆಗೆ ಅರ್ಜಿಯನ್ನ ಸಲ್ಲಿಸೋಕೆ ಕಾಲಾವಕಾಶ ಇರ್ತದ. ಸೊ ವಯೋಮಿತಿ 18 ವಯಸ್ಸಿನಿಂದ ಹಿಡಿದು 25, OBC ವಿದ್ಯಾರ್ಥಿಗಳಿಗೆ 27 ವಯಸ್ಸು ಮಟ್ಟ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು. ನಿಮ್ಮ ವೇತನ 18,000 ಹಿಡಿದು 92,000 ವರೆಗೆ ನಿಮ್ಗೆ ಸ್ಯಾಲರಿ ಕೂಡ ಇದರಲ್ಲಿ ಕೊಟ್ಟಿರ್ತಾರೆ. ಸೊ ಲಿಖಿತ ಪರೀಕ್ಷೆ ಇರುತ್ತೆ, ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಇರುತ್ತೆ, ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ, ಅಂತಿಮ ಮೆರಿಟ್ ಅನ್ನ ನಿಮಗೆ ಫೈನಲ್ ಆಗಿ ಕೊಡ್ತಾರೆ. ಸೊ ಅಭ್ಯರ್ಥಿಗಳು ನೋಡ್ಕೋಬಹುದು, ನಿಮ್ಮ ಎಕ್ಸಾಮ್ ಪರೀಕ್ಷಾ ಲ್ಯಾಂಗ್ವೇಜ್ ಅನ್ನ ನಾನು ಆಮೇಲೆ ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಹೈಟ್ ಏನ್ ಬೇಕಾಗುತ್ತಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ 165 ಸೆಂಟಿಮೀಟರ್ ಹೈಟ್ ಇರ್ತಕ್ಕಂಥವ್ರು ಪಾಸ್ ಆಗ್ತಾರೆ. ಚೆಸ್ಟ್ 77 ಹಿಡಿದು 82 ಸೆಂಟಿಮೀಟರ್, ರನ್ನಿಂಗ್ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 6.5 ನಿಮಿಷದಲ್ಲಿ ನೀವು ಕ್ಲಿಯರ್ ಅನ್ನ ಮಾಡ್ಬೇಕು. ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕ್ಲಿಯರ್ ಮಾಡ್ತೀರಿ. ಕ್ಲಿಯರ್ ಮಾಡಕ್ ಆಗ್ಲಿಲ್ಲಪ್ಪ ಅಂದ್ರೆ ಇವತ್ತೇ ಬಂದು ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಅನ್ನ ತಗೊಳ್ರಿ. ನಾನು 100% ನಿಮ್ಗೆ ಫಿಸಿಕಲ್ ಅನ್ನ ಕ್ಲಿಯರ್ ಮಾಡಿ ಕೊಡ್ತೀನಿ. ನೆಕ್ಸ್ಟ್ ನೋಡ್ಕೊಡ್ರಿ, ಆರ್ಮಿ ಆರ್ಡಿನನ್ಸ್ ಕ್ರಾಪ್ ಅಂತ ವೆಬ್ಸೈಟ್ ಮುಖಾಂತರ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಟ್ರೇಡ್ಸ್ಮನ್ ಮೇಟು, ಫೈರ್ಮನ್ ಇದೆಲ್ಲನೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಆಗಸ್ಟ್ 24ನೇ ತಾರೀಕಿಗೆ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಸೊ ಕೊನೆಯ ದಿನಾಂಕ 22 ಸೆಪ್ಟೆಂಬರ್. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗುತ್ತೆ. ಸೊ ಇದು ಯಾವುದೇ ತರಹದ ಆಫ್ಲೈನ್ ಮುಖಾಂತರ ಇರೋದಿಲ್ಲ. ಪ್ರತಿಯೊಬ್ರು ಕೂಡ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ವೇಕೆನ್ಸಿ ನೋಡ್ಕೊಡ್ರಿ, ಆಲ್ರೆಡಿ ಫಸ್ಟ್ ಟೈಮ್ ಅಂತ ತಿಳಿಸಿದೀನಿ. ಸೊ ವೇಕೆನ್ಸಿ ಡೀಟೇಲ್ಸ್ ಆಯ್ತು. ನೆಕ್ಸ್ಟ್ ಅದ್ರ ಜೊತೆಗೆ ನೋಡ್ಕೊಡ್ರಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಪ್ಪ ಅಂದ್ರೆ ಯಾರೆಲ್ಲ ಟ್ರೇಡ್ಸ್ಮನ್ ಮೇಟಿಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ಕೊಂಡಿದಿರಲ್ಲ, ಸೊ 10ನೇ ತರಗತಿ ಪಾಸ್ ಆಗಿರ್ಬೇಕು, ಏನೋ 10th ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಫೈರ್ಮ್ಯಾನ್ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅನ್ನೋ ವಿದ್ಯಾರ್ಥಿಗಳು ನೋಡ್ಕೊಡ್ರಿ,
ಫೈರ್ ಮನಿಗೆ ಯಾರು ಹಾಕ್ಬೇಕು ಅನ್ಕೊಂಡಿರಲ್ಲ, ಸೊ ನೀವು ಕೂಡ 10ನೇ ತರಗತಿ ಪಾಸ್ ಆಗಿರ್ಬೇಕಾಗತ್ತ. ಸೊ ನೀವು ಕೂಡ 10th ಪಾಸ್ ಆಗಿರ್ಬೇಕಾಗಿತ್ತ. ನೆಕ್ಸ್ಟ್ ನೋಡ್ಕೊಡ್ರಿ JOA ಅಂತ ತಕ್ಷಣ 12ನೇ ತರಗತಿ ಪಾಸ್ ಆಗಿರ್ಬೇಕು ವಿತ್ ನಿಮ್ಗೆ ಇಂಗ್ಲಿಷ್ ಟೈಪಿಂಗ್ ವರ್ಡ್ ಫಾರ್ ಮಿನಿಟ್, ಅಂದ್ರೆ 1 ನಿಮಿಷದಲ್ಲಿ 35 ವರ್ಡ್ ಅನ್ನ ಟೈಪಿಂಗ್ ಮಾಡ್ಬೇಕು ಅನ್ನುವಂತ ವಿದ್ಯಾರ್ಥಿಗಳು, ನೀವೇನಾದ್ರೂ ಪ್ರಾಕ್ಟೀಸ್ ಇತ್ತಪ್ಪ, ಟೈಪಿಂಗ್ ಸ್ಪೀಡ್ ಇತ್ತಪ್ಪ ಅಂದ್ರೆ ಸೊ ನೀವು ಇದು ಒಂದು ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಹೇಳಿ ಪ್ರತಿ ವರ್ಷನೂ ಕೂಡ ಕಾಲ್ಫಾರ್ಮ್ ಅನ್ನ ಮಾಡ್ತಾರೆ. ಸೊ ಜಸ್ಟ್ 10th ಪಾಸ್ ಅಭ್ಯರ್ಥಿಗಳೇ 10ನೇ ತರಗತಿ ಪಾಸ್ ಆಗಿರತಕ್ಕಂತ ಅಭ್ಯರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಅದರೊಟ್ಟಿಗೆ ಯಾವ್ದಪ್ಪ ಅಂದ್ರೆ ನೋಡ್ಕೋಬಹುದು. ನೆಕ್ಸ್ಟ್ ಪೋಸ್ಟ್ ಬಂದ್ಬಿಟ್ಟು ಸೊ ಈ ಹುದ್ದೆಗೆ ಏನ್ ಬೇಕಾಗುತ್ತಪ್ಪ ಅಂದ್ರೆ ಇದಕ್ಕೂ ಬ್ಯಾಚುಲರ್ ಡಿಗ್ರಿ ಅಂದ್ರೆ ಯಾವ್ದಾದ್ರು ಒಂದು ಡಿಗ್ರಿ ಪಾಸ್ ಆಗಿರತಕ್ಕಂತ ವಿದ್ಯಾರ್ಥಿಗಳು ಕೂಡ ಇದಕ್ಕ ಅರ್ಜಿಗಳನ್ನ ಸಲ್ಲಿಸಬಹುದು. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ ಇನ್ಫಾರ್ಮೇಶನ್ ಸಿಕ್ತಿ ಅಂತ ಅನ್ಕೋತೀರಿ. ನೆಕ್ಸ್ಟ್ ಸರ್ ಸ್ಯಾಲರಿ ಏನಿರ್ತದ, ಸೊ ಸ್ಯಾಲರಿ ನೋಡ್ಕೊಳ್ಳಿ ಅಭ್ಯರ್ಥಿಗಳ ಸ್ಯಾಲರಿ ಇಂಪಾರ್ಟೆಂಟ್ ಅಲ್ಲ. ಈಗ ಫಸ್ಟ್ ನನಗೆ ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಜಾಬ್ ಬೇಕು, ಅಗ್ನಿವೀರ. ಸೊ ಓಕೆ ಪರ್ಮನೆಂಟ್ ಅಂತೇನಿಲ್ಲ, ಒಟ್ ನಾನೊಂದು ಇಂಡಿಯನ್ ಆರ್ಮಿ ಯೂನಿಫಾರ್ಮ್ ಅನ್ನ ಹಾಕೊಳ್ಬೇಕಂತ ಆಸೆಯನ್ನು ಹೊತ್ಕೊಂಡಿರ್ತಕ್ಕವ್ರಿಗೆ ಸೊ ಇದರಲ್ಲಿ ಕೂಡ ಯೋಶಿದಲ್ಲಿ ಒಂದು ಯೂನಿಫಾರ್ಮ್ ಅನ್ನ ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಬೇಡ್ರಿ. ಫಸ್ಟ್ ಆಫ್ ಆಲ್ ಒಳಗಡೆ ಹೋಗಾಕ ಟ್ರೈ ಮಾಡ್ರಿ, ಹಾರ್ಡ್ ವರ್ಕ್ ಮಾಡಬೇಕು. ಆಲ್ ಓವರ್ ಇಂಡಿಯಾ ಮೆರಿಟ್ ಇರ್ತಾ. ಸೊ ಕರ್ನಾಟಕಕ್ಕಂತ ಚಂದ ಮೆರಿಟ್ ಇರೋದಿಲ್ಲ. ಸೊ ಪ್ರತಿಯೊಬ್ರು ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ಮೆರಿಟ್ ಇರ್ತಾ. ಸೊ ಪ್ರತಿಯೊಬ್ರು ಕೂಡ ಪಾಸ್ ಆಗ್ಲೇಬೇಕಾಗುತ್ತ. ಸೊ ಸ್ಯಾಲರಿ ಬಂದ್ಬಿಟ್ಟು ನೋಡ್ಕೊಡ್ರಿ, ಟ್ರೇಡ್ಸ್ಮನ್ ಮೇಟಿಗೆ ಫಸ್ಟ್ 18,000 ಅಂತ ಹಿಡಿದು 56,000 ಹೊರಗಡೆ ಇರುತ್ತಾ. ಫೈರ್ ಮೆನ್ಗೆ 19,000 ಅಂತ ಹಿಡಿದು 63,000 ಹೊರಗಡೆ ಇರುತ್ತಾ. ನೆಕ್ಸ್ಟ್ JO ಇದ್ದಕ್ಕಂಥವ್ರಿಗೆ 19,900 ಅಂತ ಹಿಡಿದು 63,200 ಹೊರಗಡೆ ಇರುತ್ತಾ. ನೆಕ್ಸ್ಟ್ MTS ಅವರಿಗೆ 18,000 ಅಂತ ಹಿಡಿದು 56,000. ನೆಕ್ಸ್ಟ್ ಮೆಟೀರಿಯಲ್ ಸ್ಟಂಟ್ ಅವರಿಗೆ ನೋಡ್ಕೊಡ್ರಿ 29,000 ಅಂತ ಹಿಡಿದು 92,300 ಹೊರಗಡೆ. ಸೊ ಇದರಲ್ಲಿ ಸ್ಯಾಲರಿಯನ್ನ ಕೊಡ್ತಾರೆ. ಸೊ ಸ್ಯಾಲರಿ ಬಗ್ಗೆ ಡೌಟ್ ಇಲ್ಲ, ಪ್ರತಿಯೊಂದು ಕೂಡ ಚೆನ್ನಾಗಿದೆ ಸ್ಯಾಲರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಸರ್ ಇದರ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರ ಇರ್ತದ ಸರ್? ಇವಾಗ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿದೀವಿ ಅಂದ್ರ ಸೊ ನಮ್ಮ ಅಡ್ಮಿಟ್ ಕಾರ್ಡ್ ಯಾವ ರೀತಿ ಬರ್ತದ ಸರ್, ನಾನು ಯಾವ ತರ? ಸೊ ಆಲ್ರೆಡಿ ನಾನು ಇದ್ರ ಬಗ್ಗೆ ಪ್ರತಿ ವರ್ಷನೂ ಕೂಡ 2022 ಕೂಡ ನಾನು ಈ ವರ್ಷದಲ್ಲಿ ಕಾಲ್ಫಾರ್ಮ್ ಅನ್ನ ಮಾಡ್ತಿರ್ತಕ್ಕಂಥದ್ರ ಬಗ್ಗೆ ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತಾನೆ ಇದೀನಿ. ಯಾವ ಅಪ್ಡೇಟು ಕೂಡ ಮಿಸ್ ಮಾಡಿಲ್ಲ, ಪಕ್ಕಾ ಹೇಳ್ತಾ ಇದೀನಿ. ಬೇಕಿದ್ರೆ ಚೆಕ್ ಮಾಡ್ಕೊಡ್ರಿ HJ ಪ್ಯಾರಾಮಿಲಿಟರಿ ಯೂಟ್ಯೂಬ್ ಚಾನಲ್ ದಲ್ಲಿ. ಸೊ ಚೆಕ್ ಮಾಡ್ಕೊಡ್ರಿ. AOC ದಲ್ಲಿ ಫಿಸಿಕಲ್ AOC ಸಿ ಗ್ರೂಪ್ ನ ಕನ್ಫರ್ಮ್ ಮಾಡಿತಾರಲ್ಲ, ಇದ್ರ ಫಿಸಿಕಲ್ ಯಾವ ತರ ನಡೀತದ. ಸೊ ಆಲ್ರೆಡಿ ಫಿಸಿಕಲ್ ವಿಡಿಯೋನು ಕೂಡ ಹಾಕಿದೀನಿ. ಸೊ ಅಲ್ಲೇ ಹೋಗ್ಬಿಟ್ಟು ಸೊ ನಿಮ್ಗ ಲೈವ್ ಏನೇ ಹೋಗಿ ವಿಡಿಯೋನ ಮಾಡಿ ಹಾಕಿದೀನಿ ಅಭ್ಯರ್ಥಿಗಳೇ. ಓಕೆ, ಸೆಲೆಕ್ಷನ್ ಪ್ರೋಸೆಸ್ ಅನ್ನು ನೋಡ್ಕೊಳ್ಳೋಣ. ರಿಟರ್ನ್ ಎಕ್ಸಾಮ್ ಅಂದ್ರೆ ನಿಮ್ದು ರಿಟರ್ನ್ ಎಕ್ಸಾಮ್ ಇರುತ್ತೆ. ಸೊ ಇದು ಯಾವುದೇ ತರ ಅಂತ ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ, ಸೊ ಆಫ್ಲೈನ್ ಎಕ್ಸಾಮೇ ಇರ್ತದ. ಸೊ ಅಲ್ಲಿ ಒಂದು ಎಕ್ಸಾಮ್ ಸೆಂಟರ್ ಅಲ್ಲಿ ಆದ್ರೂ ಕುಂದಿರ್ತಾರೆ ನಿಮ್ಮನ್ನ. ಸೊ ನೆಕ್ಸ್ಟ್ ಬಂದ್ಬಿಟ್ಟಿಲ್ಲ ಅಂದ್ರೆ ಗ್ರೌಂಡ್ ಅಲ್ಲಿ ಆದ್ರೂ ಕೂಡ ನಿಮ್ಮನ್ನ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಸೊ ನೆಕ್ಸ್ಟ್ ಆದಾದ ನಂತರ ನೋಡ್ಕೊಡ್ರಿ ಅಭ್ಯರ್ಥಿಗಳೇ. ಸೊ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂದ್ರೆ ಫಿಸಿಕಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ನಿಮ್ಗೆ ಏನ್ ರನ್ನಿಂಗ್ ಅಂತ ಹೇಳಿಲ್ಲ, ಸೊ ಆ ರನ್ನಿಂಗ್ ಅನ್ನ ಫಿಸಿಕಲ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆದ್ಮೇಲೆ JOA ಹಾಕಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಟೈಪಿಂಗ್ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಟೈಪಿಂಗ್ ಟೆಸ್ಟ್ ಇರುತ್ತೆ. ಆದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಗಳು ಬಂದ್ಬಿಟ್ಟು ಅದನ್ನು ಕೂಡ ಇನ್ಫಾರ್ಮೇಶನ್ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ್ರಿ. ನೆಕ್ಸ್ಟ್ ಆದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಮೆಡಿಕಲ್ ದಲ್ಲಿ ಆಗಿ ಫೈನಲ್ ಮೆರಿಟ್ ಅಲ್ಲಿ ಪಾಸ್ ಆದ್ರಿಪ್ಪ ಅಂದ್ರೆ USC ಗ್ರೂಪ್ ಸಿ ಕಂಪ್ಲೀಟ್ ಆಗಿ ನೀವು ಫೈನಲ್ ಸೆಲೆಕ್ಷನ್ ಆಗ್ತೀರಿ ಅಭ್ಯರ್ಥಿಗಳೇ. ಸೊ ಕನ್ಫರ್ಮ್ ಆಗಿ ಹೇಳ್ತೀನಿ, ಟ್ರೈ ಮಾಡ್ರಿ. ಸೊ ಎಲ್ಲನೂ ಕೂಡ ಕಾಂಪಿಟೇಷನ್ ಮಾಡಬೇಕು. ಸೊ ಇಂಡಿಯನ್ ಆರ್ಮಿ ಅಂತ ಹೇಳಿ ಅಗ್ನಿವೀರದಲ್ಲಿ ಎಷ್ಟೇ ಕಾಂಪಿಟೇಷನ್ ಮಾಡೋದಲ್ಲ, ಎಲ್ಲೇ ಸಿವಿಲಿಯನ್ ಹುದ್ದೆಯನ್ನ ಕಾಲ್ಫಾರ್ಮ್ ಮಾಡಿರಲಿ, ಸೊ ಎಲ್ಲೇ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಕಾಲ್ಫಾರ್ಮ್ ಮಾಡಿರ್ತಕ್ಕಂಥ ಜಾಬ್ ಗಳನ್ನ ನಿಮ್ಗೆ ಎಲ್ಲಿ ಕೂಡ ಇನ್ಫಾರ್ಮೇಶನ್ ಸಿಗುದಿಲ್ಲ. ಬೇಕಿದ್ರೆ ಚೆಕ್ ಮಾಡ್ಕೊಡ್ರಿ. ಯೂಟ್ಯೂಬ್ ದಲ್ಲಿ ಏನಾದ್ರು ನಿಮಗೆ ಇದು ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಏನಾದ್ರು ಸಿಕ್ಕಿದ್ರೆ ಸೊ ಅದನ್ನ ನನಗೂ ಕೂಡ ಶೇರ್ ಮಾಡ್ಕೊಡ್ರಿ. ಸೊ ಆಲ್ರೆಡಿ ನಮ್ಮ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕೇಳ್ತಾ ಇದ್ರಿ, ಸರ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್, ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವ ತರ ಅರ್ಜಿ ಸಲ್ಲಿಸಬೇಕಂತ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಸೊ ನಿಮ್ಗೋಸ್ಕರನೇ ಈ ಮಾಹಿತಿಯನ್ನ ಶೇರ್ ಮಾಡ್ತಾ ಇದೀನಿ ಅಭ್ಯರ್ಥಿಗಳಿಗೆ. ಪ್ರತಿಯೊಂದು ಅಭ್ಯರ್ಥಿಗೂ ಕೂಡ ಸೊ ಈ ವಿಡಿಯೋನ ಶೇರ್ ಮಾಡ್ರಿ, ಯಾರಿಗೂ ಕೂಡ ಮಿಸ್ ಆಗ್ಬಾರ್ದು. ಪ್ರತಿಯೊಂದು ಎಲ್ಲಾ ವಿದ್ಯಾರ್ಥಿಗಳಿಗೆ ಸೊ ತಪ್ಪದೇನೆ ಈ ಮಾಹಿತಿಯನ್ನ ಶೇರ್ ಮಾಡ್ಕೊಡ್ರಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸರ್ ಇದನ್ನ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದನ್ನು ಕೂಡ ನಾನು ಲಿಂಕ್ ಕೂಡ ಶೇರ್ ಮಾಡ್ತೀನಿ, ವೇಟ್ ಮಾಡ್ರಿ. ಓಕೆ, AOC ಅರ್ಜಿಯನ್ನ ಸಲ್ಲಿಸೋಕೆ ಯಾರೆಲ್ಲ ರೆಡಿ ಇದಿರಲ್ಲ ಕಮೆಂಟ್ ಸೆಕ್ಷನ್ ದಲ್ಲಿ AOC ಅಂತ ಕಮೆಂಟ್ ಮಾಡ್ಕೊಡ್ರಿ ಪ್ರತಿಯೊಬ್ರು ಕೂಡ. ಓಕೆ ಸರ್ ನಾನು ಹಾಕ್ಬೇಕಂತ ಮಾಡಿದೀನಿ, ಸರಿ ನಾನು AOC ಜಾಬ್ ಬಿಡೋದಿಲ್ಲ. ಓಕೆ, ಪ್ರತಿಯೊಬ್ರು ಕೂಡ AOC ಅಂತ ಕಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಅದ್ರ ಜೊತೆಗೆ ಒಂದು ಹಾಟ್ ಸಿಂಬಲ್ ಅನ್ನ ಕಳಿಸ್ರಿ. ಸೊ AOC ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕಾಗುತ್ತೆ ಅಂದ್ರೆ SLC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, ನೆಕ್ಸ್ಟ್ ನಿಮ್ಮ ಡೊಮೆನ್ಷಿಯಲ್ ಸರ್ಟಿಫಿಕೇಟ್, ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನೆಕ್ಸ್ಟ್ ಫೋಟೋ, ಸಿಗ್ನೇಚರು, ಜಿಮೇಲ್ ID ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡ್ಬಿಟ್ಟು ಪ್ರತಿಯೊಬ್ರು ಕೂಡ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣನೇ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಡ್ತೀನಿ, ಯಾವ ತರ ಅರ್ಜಿ ಸಲ್ಲಿಸಬೇಕು. ಸೊ ಇದ್ರ ಮುಖಾಂತರ ಲೈವ್ ಆಗಿ ಒಂದು ವಿದ್ಯಾರ್ಥಿಯದ ಅರ್ಜಿಯನ್ನು ಹಾಕಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಮ್ಮ ಯೂಟ್ಯೂಬ್ ಚಾನಲ್ ಇರೋವರೆಗೂ ನೀವು
ಪ್ರತಿಯೊಂದು ಇನ್ಫಾರ್ಮೇಶನ್ ನ ತಿಳ್ಕೊಳ್ಳಕ್ಕೆ, ಜಾಬ್ ಅನ್ನ ಸೇರ್ಕೊಳ್ಳಕ್ಕೆ, ಅಡ್ಮಿಟ್ ಕಾರ್ಡ್ ಬಗ್ಗೆ ಆಯ್ತು, ಫಿಸಿಕಲ್ ಬಗ್ಗೆ ಆಯ್ತು, ಸೊ ಎಕ್ಸಾಮ್ ಸಿಲೆಬಸ್ ಗಳಾಗಿತ್ತು, ಪ್ರತಿಯೊಂದು ಇನ್ಫಾರ್ಮೇಶನ್ ಗಳನ್ನ ಸೊ ನಾವು ಕೊಡ್ತಾನೆ ಹೋಗ್ತೀವಿ. ಯಾವುದೋ ತರಂತ ಡೌಟ್ ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ಸೊ ಪ್ರತಿಯೊಬ್ರು ಕೂಡ ನೋಡ್ತಿರ್ತಕ್ಕಂಥ ಮಾಹಿತಿನ ಅನ್ಕೋಬಹುದು ಅಭ್ಯರ್ಥಿಗಳೇ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಗೆ ಎಕ್ಸಾಮ್ ಸಿಲೆಬಸ್ ಅಂಕೆ ಈಸಿ ಇರುತ್ತೆ, ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ಪ್ರತಿಯೊಬ್ರು ಕೂಡ ಸೊ ನೋಡ್ಕೋಬಹುದು. ಎಕ್ಸಾಮ್ ಸಿಲೆಬಸ್ ಅನ್ನ ಚೆಕ್ ಮಾಡ್ತೀನಿ, ಎಕ್ಸಾಮ್ ಸಿಲೆಬಸ್ ಇದೇನೋ ಇಲ್ಲ ಅನ್ನೋದನ್ನ ಸೊ ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡ್ಕೊಳ್ಳಿ, ಎಕ್ಸಾಮ್ ಸಿಲೆಬಸ್ ಕೂಡ ಇದೆ ಅನ್ಕೋತೀನಿ. ಸೊ ನಿಮ್ಗೆ ತೋರಿಸ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಸಿಲೆಬಸ್ ಬಂದ್ಬಿಟ್ಟು ಏನಿದೆಯಪ್ಪ ಅಂದ್ರೆ ಎಕ್ಸಾಮ್ ಸಿಲೆಬಸ್ ಓಕೆ ಚೆಕ್ ಮಾಡೋಣ. ಎಕ್ಸಾಮ್ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಓಕೆ, ಇದೆ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿರಲಿಲ್ಲ. ಸೊ ಎಕ್ಸಾಮ್ ಸಿಲೆಬಸ್ ಏನಿದೆ ಅಂತ ನೋಡ್ಕೊಡ್ರಿ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಎಷ್ಟು 25 ಕ್ವಶನ್ಸ್ ಗಳಿರ್ತಾವು, 25 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಜನರಲ್ ಅವೇರ್ನೆಸ್ ಅಂತ 25 ಕ್ವಶನ್ಸ್ ಇರ್ತದೆ, 25 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಅಂತ ಮ್ಯಾಥ್ಸ್ ಏನಂತಿಲ್ಲ, ಅದು ಕೂಡ 25 ಕ್ವಶನ್ಸ್, 25 ಮಾರ್ಕ್ಸ್. ಇಂಗ್ಲಿಷ್ 25 ಕ್ವಶನ್ಸ್, 25 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್, 100 ಕ್ವಶನ್ಸ್ ಗಳು ಇದರಲ್ಲಿ ಇರ್ತಾವ ಅಭ್ಯರ್ಥಿಗಳೇ. ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಸೊ ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಗೆ ಪ್ರತಿಯೊಬ್ಬರಿಗೆ ಕೂಡ ನಾನು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಫೈನಲ್ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನೂ ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ. ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರೆಯಕ್ಕೆ ಹೋಗ್ಬೇಡಿ. ನೀವೇನಾದ್ರೂ ಫಿಸಿಕಲ್ ಟ್ರೈನಿಂಗ್, ಎಕ್ಸಾಮ್ ಪ್ರಿಪರೇಷನ್ ಬರ್ಬೇಕು ಅನ್ಕೊಂಡ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈಗಲೇ ಅಡ್ಮಿಷನ್ ಗಳನ್ನ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ.